ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಲೈಕ್ ನನಗೆ ಸೆಲ್ಫ್ ಕೇರ್ ಮಾಡ್ಕೊಳ ಅನ್ಕೊಂಡೆ. ಸೊ ಏನು ಮಾಡೋಣ ಸ್ವಲ್ಪ ಹೇರ್ ಸ್ಟೈಲನ್ನ ಚೇಂಜ್ ಮಾಡೋಣ ಅನ್ಕೊಳ್ತಾ ಇದ್ದೀನಿ. ಬಟ್ ಮನೆ ಒಳಗಡೆ ಅಲ್ಲ, ಹೊರಗಡೆ. ಮೋಸ್ಟ್ ಪ್ರಾಬಬ್ಲಿ ಇವತ್ತಿಲ್ಲ ಅಂದ್ರೆ ನಾಳೆ ಮಾಡ್ತೀನಿ. ಸೊ ಮಾಡಿದವಾಗ ಶೇರ್ ಮಾಡ್ತೀನಿ ಹೇಗೆ ಕಾಣಿಸ್ತೀನಿ ಅಂತ ಕಮೆಂಟಲ್ಲಿ ನೀವು ಹೇಳಿ, ಓಕೆನಾ ಗೈಸ್. ಡ್ರೆಸ್ ಚೇಂಜ್ ಮಾಡಿದೆ. ಮೈಕು ಇಲ್ಲಿ ಆ ಬಟನಲ್ಲಿ ಹಾಕ್ಬಿಟ್ಟಿದ್ದೆ, ಹಾಗೆ ಬಿಟ್ಬಿಟ್ಟಿದೀನಿ. ವಾಶ್ ಆಗ್ಬಿಟ್ಟಿದ್ರೆ ಗತಿ ಅಷ್ಟೇ. ಇವ್ ನೋಡಿ ವ್ಯಾಲೆ ಆಡ್ತಾ ಇದ್ದಾನೆ ಗೇಮ್. ಮತ್ತೆ ಏನದು ವ್ಯಾಲೆಂಟರಿ ನಂಗೆ ಗೊತ್ತಿಲ್ಲಪ್ಪ. ಗೈಸ್ ಬೆಳಗ್ಗೆಯಿಂದ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನೆನೇನೂ ಆಗ್ಲಿಲ್ಲ, ನಾನು ನೋಡ್ಕೊಂಡೇ ಇಲ್ಲ. ಇವತ್ತು ಪೋಸ್ಟ್ ಮಾಡ್ಬಿಟ್ಟಿದೀನಿ ಅನ್ಕೊಂಡ್ಬಿಟ್ಟಿದೀನಿ. ನೆನ್ನೆಯಿಂದ ಟ್ರೈ ಮಾಡಿ ನಾನು ನೆನೆ ಇಡೀ ದಿವಸದಿಂದ ಟ್ರೈ ಮಾಡ್ತಾನೆ ಇದ್ದೀನಿ. ಬೆಳಿಗ್ಗೆಯಿಂದ ಇವತ್ತೂ ಅಷ್ಟೇನೆ ಟ್ರೈ ಮಾಡ್ತಾನೆ ಇದ್ದೀನಿ. ಬಟ್ ಅಪ್ಲೋಡ್ ಆಗ್ಬಿಟ್ಟಿದೆ ಅನ್ಕೊಂಡ್ಬಿಟ್ಟಿದೀನಿ. ನೋಡಿದ್ರೆ 365 days ಅಲ್ಲಿ ಇವತ್ತೊಂದ್ ದಿವಸ ಮಿಸ್ ಆಗೋಯ್ತು ಗೈಸ್. ನಿಜ ತುಂಬಾ ಬೇಜಾರಾಗೋಯ್ತು. ನಾನು ಹಂಗೂ ಪೋಸ್ಟ್ ಮಾಡೋಣ ಆಮೇಲೆ ಅಂತ ಅನ್ಕೊಂಡೆ. ಬಟ್ ಅದೇನಾಗುತ್ತೆ, ಅದು ಎಫೆಕ್ಟ್ ಆಗೋಗ್ಬಿಡುತ್ತೆ ಟೈಮು. ಬೇಡ, ನಾನು 11:45 ಏನ್ ಪೋಸ್ಟ್ ಮಾಡ್ತಿದ್ದೀನಿ ಹಂಗೆ ಪೋಸ್ಟ್ ಮಾಡೋಣ ಅನ್ಕೊಂಡು ಸುಮ್ಮನೆ ಆಗ್ಬಿಟ್ಟಿದ್ದೀನಿ. ಗೈಸ್ ನಾನು ಅವರೆಕಾಳು ಬಿಡಿಸ್ಬೇಕು ಅಂತ ಕುತ್ಕೊಂಡಿದ್ದೀನಿ. ಸೊ ಎಷ್ಟು ಚೆನ್ನಾಗಿದೆ ಅವರೆಕಾಳುಗಳು ಅಂತಂದರೆ, ಲೈಕ್ ಇವಾಗ ಅವರೆಕಾಳು ಉಪ್ಪಿಟ್ಟು ಮಾಡೋಣ ಅನ್ಕೊಳ್ತಾ ಇದ್ದೀನಿ. ನಮ್ಮ ಚಿಕ್ಕಪ್ಪ ಯಾವಾಗಲೂ ಹಂಗೆ ಜಗಳ ಆಡ್ತಾ ಇದ್ದೀರಾ, ಅಲ್ಲೆಲ್ಲ ಹೊಡ್ಕೋತೀರಾ, ಆ ಕಡೆ ಹೋಗಿ ಜಗಳ ಆಡಿ. ತಿನ್ನಕ್ಕೆ ಏನಾನ ಬೇಕು, ಏನು ಮಾಡಲಿ ತಿನ್ನಕ್ಕೆ? ಉಪ್ಪಿಟ್ಟು ಮಾಡಿಬಿಡ್ತೀನಿ ಕಣೆ ಬೇಗ. ಟೈಮ್ ಆಯ್ತು, ಉಪ್ಪಿಟ್ಟು ಮಾಡಿಬಿಡ್ಲಾ? ಬೆಳಗ್ಗೆ ಎದ್ದು ಉಪ್ಪಿಟ್ಟು ಮಾಡಲಾ? ರಾತ್ರಿ ಉಪ್ಪಿಟ್ಟು ಮಾಡಲಾ? ಆಚೆ ಹೋಗ್ಬೇಕು ಇವಾಗ ಉಪ್ಪಿಟ್ಟು ಮಾಡಲಾ? ಮನೆಗೆ ಇವಾಗ ತಾನೇ ಜಸ್ಟ್ ಬಂದಿದ್ದೀವಿ, ಉಪ್ಪಿಟ್ಟು ಮಾಡಲಾ? ಮನೆಗೆ ನೆಂಟರು ಬಂದ್ರು, ಉಪ್ಪಿಟ್ಟು ಮಾಡ್ಲಾ? ಅವರೆಕಾಳು ಸೀಸನ್ ಬಂತು, ಬೆಳಗ್ಗೆ ಉಪ್ಪಿಟ್ಟು. ಅಲ್ಲ, ಬೆಳಗ್ಗೆ ಅವರೆಕಾಳು ಉಪ್ಪಿಟ್ಟು, ಮಧ್ಯಾಹ್ನ ಅವರೆಕಾಳು ಉಪ್ಪಿಟ್ಟು, ರಾತ್ರಿ ಅವರೆಕಾಳು ಉಪ್ಪಿಟ್ಟು, ನೆಕ್ಸ್ಟ್ ಡೇ ಮಧ್ಯಾಹ್ನ ಅವರೆಕಾಳು ಉಪ್ಪಿಟ್ಟು, ಬೆಳಗ್ಗೆ ಏನೊಂದು ಹೇಳಕ್ ಬರ್ತಾ ಇಲ್ಲ ನಿಮ್ಗಳಿಗೆ. ಅವರೆಕಾಳು ಸೀಸನ್ ಅಲ್ಲಿ ಅವರೆಕಾಳು ಉಪ್ಪಿಟ್ಟು, ಕಡಲೆ ಬೀಜದ ಸೀಸನ್ ಅಲ್ಲಿ ಕಡಲೆ ಬೀಜದ ಉಪ್ಪಿಟ್ಟು, ಬಟಾಣಿ ಸೀಸನ್ ಅಲ್ಲಿ ಬಟಾಣಿ ಉಪ್ಪಿಟ್ಟು, ಮಿಕ್ಸ್ ವೆಜಿಟೇಬಲ್ ಉಪ್ಪಿಟ್ಟು. ನೋಡೋರು ಏನ್ ಅನ್ಕೋಬೇಕು ಅಂದ್ರೆ, ಉಪ್ಸಾರು. ಓಕೆ, ಉಪ್ಪಿಸ್ಲಾದು ನಾನ್ ತಿನ್ನಲ್ಲ. ಸೂಪರ್ ಆಗಿರುತ್ತೆ, ಸೂಪರ್ ಆಗಿರುತ್ತೆ. ನೀನ್ ಅವರೆಕಾಳ್ದು ಪಾಯಸ ತಿನ್ ನೋಡು, ನೀನೇ ಕೇಳ್ತೀಯ. ನಾನು ಹೋಗ್ತಿದೀನಿ ಅಂದ್ರೆ ಸಾಕು, 4-5 ಅಡುಗೆ ಮಾಡಿರ್ತಾರೆ ಅಲ್ಲಿ. ನೀನ್ ತಿನ್ಬೇಕಲ್ಲ, ಇಲ್ಲೂ ನಾನೇನ್ ಮಾಡಲ್ವಾ? ಅದನ್ನೇ ನಾನು ಹೇಳ್ತಾ ಇರೋದು. ಇಲ್ಲೂ ಮಾಡ್ತೀರಾ ಅಲ್ಲೂ ಮಾಡ್ತೀರಾ, ತಿನ್ನಕ್ಕಂತೂ ಬರ ಇಲ್ಲ ನಂಗೆ. ತಿಂದು ಹಿಂಗಾಗಿರೋದು. ಹೆಂಗಾಗಿರೋದು ತೋರ್ಸು. ಮೊಳೆ ಹಿಂಗಿದೆ, ಇವಾಗ ಹಿಂಗಾಗ್ಬಿಟ್ಟಿದೆ. ಕಂಗ್ರ್ಯಾಚುಲೇಷನ್ಸ್, ಯು ಹ್ಯಾವ್ ಡೆವಲಪ್ಡ್ ಯಾರ್. ವಿಡಿಯೋ ಮಾಡ್ತಾ ಇದ್ದೀನಿ, ವ್ಲಾಗ್ ಮಾಡ್ತಾ ಇದ್ದೀನಿ. ನಾವು ನಿಂತ್ರೆ ವ್ಲಾಗ್, ಕೂತ್ರೆ ವ್ಲಾಗ್, ಮಲಗಿದ್ರೆ ವ್ಲಾಗ್. ಓಕೆ ಗೈಸ್, ಬೈ, ಗುಡ್ ನೈಟ್. ನಂಗೆ ಇದು ಬರ್ತೈತೆ. ಗುಡ್ ನೈಟ್. ನಮ್ಮ ಉಪ್ಪಿಟ್ಟು ಕತೆ ಮುಗಿಯಲ್ಲ. ಓಕೆ, ಗುಡ್ ನೈಟ್, ಸಿ ಯು, ಟೇಕ್ ಕೇರ್, ಬಾಯ್. ನಾನೇನು ಮಂಡೇನ ಬರ್ತಾ ಇದ್ದೀನಿ. ಇವ್ರದ್ದೇನು ಅಳತೆ ಹೊಡಿತಾರೆ ಗಂಟೆ ಆದರೂ ಅಳತೆ ಹೊಡಿತಾರೆ. ಫೋನಲ್ಲೂ ಕಿತ್ತಾಡ್ತಾರೆ. ಲೈವಲ್ಲಿ ಹೋದ್ರೆ ಅಂತೂ ಇದ್ದಿದ್ದು ಕುಸ್ತಿ WWF ಆಡ್ತಾರೆ, ಕುಕ್ ಫಾನು ಆಡ್ತಾರೆ ಬೇಕಿದ್ರೆ. ಬಾರೆ, ಮತ್ತೆ ಅದಕ್ಕೆ ಕಂಟೆಂಟ್ ಇಲ್ಲ, ನಾನು ಒದ್ದಾಡ್ತಾ ಇದ್ದೀನಿ. ಬಾರೆ, ನನ್ಗೆ ಐಡಿಯಾಸ್ ಎಲ್ಲ ಇದ್ದಾವೆ, ಕಂಟೆಂಟ್ ಮಾಡೋಕ್ಕೆ ಯಾರೂ ಇಲ್ವಲ್ಲ. ಬಾರೆ, ಇವಳಂತೂ ಮನೇಲೇ ಇರಲ್ಲ, ಕೆಲ್ಸಕ್ಕೆ ಹೋಗ್ತಾಳೆ. ಏನು ಮಾಡೋಣ, ನಾನೊಬ್ಳೆ ಏನು ಮಾಡಲಿ ವ್ಲಾಗ್ ಮಾಡಿಕೊಂಡು? ಏನೋ ನಾನು ಒಬ್ಳೆ ಚಾಲೆಂಜ್ ವಿಡಿಯೋ ಮಾಡಲ್ಲ. ಒಂದು ನಿಮಿಷ ಗಾಯ್ಸ್, ವೆಯ್ಟ್ ಗಾಯ್ಸ್, ನಾನು 1 ನಿಮಿಷದಲ್ಲಿ ತಿಂತೀನಿ. ಯಾರು ವಿನ್ ಆಗ್ತಾರೆ ನೋಡೋಣ. ಅವಳ ದಿನ ಹೇಳ್ತಾಳೆ, ತಟ್ಟೆ ತುಂಬ ಹಾಕೊಂಬಿಡಿ, ತಿನ್ನೋದನ್ನ ತರಿಸಿ ಅಂತಾಳೆ. ಯಾಕೆ ಹೇಳು, ಅವಳು ನೋಡೋದೇ ಅದು. ತಿನ್ಪೋತಿ ನನ್ನೇನು ಮಗ್ಬಿನ್ಸ್ ಈಟಿಂಗ್ ಚಾಲೆಂಜ್ ಮಾಡು ಅಂತ ಹೇಳ್ತಿದ್ಯಾ? ದೊಡ್ಡಮ್ಮ ಗೊತ್ತಾ ದೊಡ್ಡದು, ಅದ್ರಲ್ಲಿ ಹಾಕೊಂಬಿಡಿ, ತಿನ್ನಿ, ಅದನ್ನ ವಿಡಿಯೋ ಮಾಡಿ ಅಂತಾಳೆ.
ನೋಡಿ ಗೈಸ್ ನಾನು ಈಟಿಂಗ್ ಚಾಲೆಂಜ್ ಮಾಡ್ಬೇಕಂತ ಅಕ್ಕ ಬಾಯ್ಲಿ ಇದ್ ನೋಡು ಅವಳು ನೋಡು ಅವಳು ಹೆಂಗ್ ತಿಂತಾವಳು ನೋಡು ಅವಳು ಎಷ್ಟು ಬೇಗ ತಿಂತಾವಳು ನೋಡು ಅವಳು ಬಾಯಿ ಏನ್ ಮಾಡ್ತಾವಳು ನೋಡು. ಅದು ರಿಯಾಲಿಟಿನೇ ಬೇರೆ ಇರುತ್ತೆ ಗೈಸ್. ನಿಮ್ಗೆ ಏನಾರ ನಾನು ಈಟಿಂಗ್ ಚಾಲೆಂಜ್ ಬೇಕು ಅಂದ್ರೆ ಹೆಚ್ಚೆಚ್ಚಿಗೆ 1,000 ಕಮೆಂಟ್ ಹಾಕಿ 1,000 ಲೈಕ್ ಹಾಕಿ. ಈಟಿಂಗ್ ಚಾಲೆಂಜ್ ನಿಜ ಖಂಡಿತವಾಗ್ಲೂ ನಾನು ಮಾಡಲಿಲ್ಲ ವಿತಿನ್ 1 ವೀಕಲ್ಲಿ ಮಾಡಿ. ನಾನು ಮಾಡಲಿಲ್ಲ ಅಂದರೆ ನನ್ನ ಹೆಸರೇ ಚೇಂಜ್ ಮಾಡಿಬಿಡ್ತೀನಿ. ಓಕೆ ನನ್ನ ಹೆಸರು ಏನಂತ ಚೇಂಜ್ ಮಾಡ್ತೀನಿ ಅಂದರೆ ಸೆನೋರಿಟಾ. ಹೆಂಗ್ ಚಾಲೆಂಜ್ ಮಾಡ್ತೀಯಾ? ಈಟಿಂಗ್ ಚಾಲೆಂಜು ಒಂದು ಹಾಫ್ ಆನ್ ಅವರಲ್ಲಿ ತಟ್ಟೆ ತುಂಬ ಇರೋದು ನಾನು ತಿಂತೀನಿ ಅಂತ ಹೇಳ್ತೀನಿ. ಹಾಫ್ ಆನ್ ಅವರ್ ಮೇ ಬಿ 1 ಅವರ್ ಮೇ ಬಿ ಆ ತಟ್ಟೆಲಿರೋದು ಒಟ್ಟು ಮುಗಿಸ್ತೀನಿ ಅಂತ. ಓಕೆ ಮ್ಯಾಗಿ ನೂಡಲ್ಸ್ ಬಿರಿಯಾನಿ ಅದೆಲ್ಲ ತಿಂತೀನಿ. ಓಕೆ ತಪ್ಪಲೆ ತುಂಬ ಅಕ್ಕ ನೂಡಲ್ಸ್ ಬಿರಿಯಾನಿ ಅದು ಆಯ್ತು ಓಕೆ ಡನ್. ಇವರು ನನಗೆ ಲೈಕ್ಸ್ ಕೊಟ್ಟರೆ 1 ವಾರದಲ್ಲಿ ಮಾತ್ರ ನಾನು ಮಾಡ್ತೀನಿ. 1 ವಾರದಲ್ಲಿ 1,000 ಲೈಕ್ಸ್ 1,000 ಕಮೆಂಟ್ಸ್ ಮಾಡಿದ್ರೆ ಖಂಡಿತ ನಾನು ದೊಡ್ಡ ತಟ್ಟೆನಲ್ಲಿ ಹಾಕೊಂಡು ತಿಂತೀನಿ. ಅದು ವಿಡಿಯೋ ಕಂಟಿನ್ಯೂಸ್ ಆಗಿ ಮಾಡ್ತೀನಿ. ಏನ ಮೋಮೋಸಾ ನಾಳೆನಾ? ನಾಳೆ ನಾನು ಹೋಗ್ತಿದ್ದೀನಲ್ಲ ನಾಳೆ ಅದಕ್ಕೆ ಮೋಮೋಸ್ ಮಾಡ್ಕೊತೀಯಾ ಅಂತ ಕೇಳ್ತಾಳೆ. ಅದು ನಾನು ಅಡಿಗೆ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತು ಮಾರ್ನಿಂಗ್ ಡ್ರಿಂಕ್ಗೆ ಅಂತ ಹೇಳ್ಬಿಟ್ಟು ಅದನ್ನು ತಗೊಳ್ತಾ ಇದ್ದೀನಿ. ಸೊ ಇದು ಆ್ಯಕ್ಚುಲಿ ಡಿಟಾಕ್ಸ್ ಥರ ಇರುತ್ತೆ. ಇದ್ರಲ್ಲಿ ನಿಮಗೆ ಈ ರೀತಿ ಟ್ಯಾಬ್ಲೆಟ್ಸ್ ಥರ ಬರುತ್ತೆ. ಸೊ ಏನಿಲ್ಲ, ಜಸ್ಟ್ 1 ಗ್ಲಾಸ್ ನೀರಿಗೆ ಈ ರೀತಿ ಟ್ಯಾಬ್ಲೆಟ್ ಹಾಕಿ ಅದು ಜಸ್ಟ್ ಫುಲ್ಲು ಕಂಪ್ಲೀಟಾಗಿ ನೋಡ್ತಿದ್ರಲ್ಲ, ಸೊ ಈ ಥರ ಆಗಬೇಕು. ಆಮೇಲೆ ಅದನ್ನು ಕುಡಿಬೇಕು. ಸೊ ಎಸ್, ಇದು ನಿಮ್ಗೆ ಯಾರಾದ್ರೂ ಬೇಕಿತ್ತು ಅಂದರೆ ಲಿಂಕ್ ಅಂತ ಹೇಳಿ ಕಮೆಂಟ್ ಮಾಡಿ, ನಾನು ನಿಮಗೆ DM ಮಾಡ್ತೀನಿ. ಓಕೆನಾ ಗೈಸ್? ನೋಡಿ ಗೈಸ್ ಇನ್ನು ಮಲ್ಕೊಂಡಿದ್ದಾಳೆ. ಅಯ್ಯೋ ಗೈಸ್ ಏನಾಗುತ್ತೆ ಸುಮ್ಮನಿರ್ರಿ. ಮಲ್ಕೊಳಮ್ಮ ಲಾಲಿ. ಓಕೆ 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 ಮಲ್ಕೊಳಮ್ಮ ಜಾನು ಮರಿ ಜಾನು ಮರಿ. ಓ ಚೋ ಚುಚೋ ಓನಾಯ್ತಮ್ಮ ಬಂಗಾರಿ. ಸೊ ಈ ತರ ಆಗತ್ತೆ ನೋಡಿ. ಈ ತರ ಆದಾಗ ತಗೋಬೇಕು. ನೋಡಿ ಗೈಸ್ ಇನ್ನ ಮಲ್ಕೊಂಡಿದ್ದಾಳೆ. ಅವಾಗ್ಲೇ ರೆಕಾರ್ಡ್ ಮಾಡಿದ್ದೆ ಗೈಸ್. ಮೈಕೆ ಆನ್ ಆಗಿರ್ಲಿಲ್ಲ, ಮಾತೇ ಆಡಿಲ್ಲ, ವಾಯ್ಸೇ ರೆಕಾರ್ಡ್ ಆಗಿಲ್ಲ. ಸೊ ನೋಡಿ ತಂಗಿ ಎದ್ದಿ ಸ್ಕೂಲ್ಗೆ ರೆಡಿ ಆಗಿ ಹೋಗ್ತಾ ಇದ್ದಾಳೆ. ಅಕ್ಕ ನೋಡಿದ್ರೆ ಇನ್ನ ಮಲ್ಕೊಂಡಿದ್ದಾಳೆ. ಅಕ್ಕ ತಮ್ಮನ್ನು ಮಲಗ್ಸಿರೋದ್ ನೋಡಿ. ನನ್ ಜೊತೆ ಬಂದ್ರೆ ಎಲ್ಲಾರು ಮಲ್ಕೊ, ಇಲ್ಲಿದ್ರೆ ನನ್ನನ್ನು ಮಲಗಿಸ್ಬಿಡ್ತಾಳೆ. ಟಾಟಾ ಬೈ ಬೈ. ಕರಿತೀನಿ ತಾಚಿ ಮಾಡೋಣ. ತಾಚಿ ಮಾಡೋಣ. ತಾಚಿ 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 ತಾಚಿ. ಅಕ್ಟೋಬರ್ 14ರಿಂದ 20ವರೆಗೂ ನೀವೆಲ್ಲರೂ ಪ್ಲಾನ್ ಮಾಡ್ಕೋಬೇಕಂತೆ. ನಂಗೆ ಸಮ್ಮರ್ ವೆಕೇಶನ್ ಅಂತೆ. ಅಮೆರಿಕಕ್ಕೆ ಹೋಗ್ಬಿಡೋಣ. ಏನಿಂದ ಸಮ್ಮರ್ ವೆಕೇಶನ್ ನಾವ್ ಕೆಲ್ಸಕ್ಕೆ ಹೋಗೋರು, ನಾವೇನ್ ಮಾಡ್ಬೇಕು? 2-3 ದಿನಕ್ಕೆಲ್ಲ ಹೋಗ್ಬಾರ್ದು. ಏನೇನೇನ ಅಲ್ಲಿಗೆಲ್ಲ ಹೋದ್ರೆ ಒಂದ್ 4-5 ತಿಂಗಳು ಬಿಟ್ಟು ಬರ್ಬೇಕು ನೋಡಮ್ಮ. 4-5 ತಿಂಗಳ? 1 ತಿಂಗಳು ಸಾಕು. ನಾನ್ ನೆಕ್ಸ್ಟ್ ಸಮ್ಮರ್ ವೆಕೇಶನ್ಗೆ ನನ್ ಕಸಿನ್ ಇದ್ದಾಳೆ, ಅಲ್ಲಿ ಹೋಗ್ತೀನಿ. ಯಾರ್ ನಿಮ್ ಕಸಿನು ಅಮೆರಿಕದಲ್ಲಿರೋದು? ನಮ್ ಕಸಿನ್ ಇದ್ದಾಳಪ್ಪ ಅಲ್ಲಿ US ಅಲ್ಲಿ. ನನ್ಗೆ ಚಿಕ್ಕಮ್ಮ ಆಗ್ಬೇಕು ಇದ್ರ, ಬಟ್ ನನ್ನ ಏಜ್ ನನ್ಕಿಂತ 1-2-3 ಏಜ್ ದೊಡ್ಡೋಳು. ಇವ್ನ್ ನೋಡಿ. ಎಷ್ಟ್ ಬೇಕಿರತ್ತೆ ನಿಮ್ಗೆ? ನೋಡಿ ನೋಡಿ. ತ್ರಿಷಾ ಬೇಡ ಸುಮ್ನಿರು, ನಾವೇ ಹೋಗೋಣ. ಸಾನಕ್ ಹೋಗ್ಬೇಕು. ಜವಾಬ್ದಾರಿ ಬಂದ್ಬಿಡ್ತು ಇವಾಗ. ಸಾನಕ್ ಹೋಗ್ತಾ ಇದ್ದಾನೆ. ಸಾನಕ್ ಹೋಗ್ತಾ ಇದ್ದಾನೆ ಇವಾಗ. ಸರಿ ಸರಿ ಅವನು. ನೀನು ಹೋಗ್ಬಾ, ನಾನು ಒಂದ್ ಸ್ವಲ್ಪ ಕೆಲ್ಸ ಮುಗಿಸ್ಬಿಡ್ತೀನಿ. ಬಾಯ್ ಬಾಯ್. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಆಲ್ ದಿ ಬೆಸ್ಟ್. ಬಾಯ್ ಬಾಯ್. ಥ್ಯಾಂಕ್ ಯು ಥ್ಯಾಂಕ್ ಯು. ಬಾಯ್. ಹಾ ಸ್ಕೂಲ್ ತರಿಸ್ತೀನಿ ನಮ್ದು. ಓಹೋ ಸೂಪರ್ 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 ಆಗಿದೆ ಸ್ಕೂಲ್. ನಾನು ರೆಡಿಯಾಗಿ ಬರ್ತೀನಲ್ಲ ಅವಾಗ. ಹಾ ಓಕೆ ಓಕೆ ಬಾಯ್ ಬಾಯ್.
ಗೈಸ್ ಪ್ಯಾಂಟ್ ಒಣಗಿದೆ ಬಟ್ ಶರ್ಟ್ ಮರ್ತ್ಬಿಟ್ಟಿದ್ದೆ, ಹಸಿ ಇದೆ, ಐರನ್ ಮಾಡ್ಬೇಕು ಇವಾಗ. ಗೊತ್ತಾದ್ರೆ ಬೈತಾರೆ. उज्बेकिस्तान के बाद किर्गिस्तान ने भी अपने स्वतंत्रता की घोषणा की है। इस घोषणा के पश्चात ಗೊತ್ತಿಲ್ಲ. ನಮ್ಮಪ್ಪ ಎಷ್ಟು ಚಾಲಾಕ್ ಅಂದ್ರೆ ಗೈಸ್ ಇಲ್ಲಿ ನೋಡಿ. ಗೈಸ್ ನೋಡಿ ಅಲ್ಲಿ ನಮ್ಮ ಯಜಮಾನ್ರು ಯಾರು ಗೊತ್ತಾ? ಟೆಡಿ ಬೇರ್ ಅಲ್ಲ, ಟೆಡಿ ಬೇರ್ ಹಿಂದೆ ಬಚ್ಚಿಟ್ಕೊಂಡಿರೋರು ಇವರೇ. ಹಲೋ. ಒನ್ಸ್ ಅಪಾನ್ ಎ ಟೈಮಲ್ಲಿ ಇವ್ರಿಗೆ ಟೆಡ್ಡಿ ಅಂತ ಹೆಸರಿಟ್ಟಿದ್ದೆ. ಹಾಯ್ ಟೆಡ್ಡಿ, ಟೆಡ್ಡಿ ಲುಕ್ ಹಿಯರ್, ಟೆಡ್ಡಿ. ನಾವು ವ್ಲಾಗರೇ ಗೈಸ್, ನೋಡಿ ಗೈಸ್ ಹಿಂಗೆ ಮಾಡ್ತಾಳೆ ಅಂತ ಹೇಳ್ಬಿಟ್ಟು. ಗೋ ಗೋ ಗೋ. ಸೊ ಇವಾಗ ನಾವು ವೆಜಿಟೇಬಲ್ಸ್ ತೊಗೊಂಬರಕ್ಕಂತ ಹೋಗ್ತಾ ಇದ್ದೀವಿ, ನಾನು ತ್ರಿಷಾ. ಯಾಕೆಂದರೆ ನನ್ನ ಹತ್ರ ಗಾಡಿ ಇರಲಿಲ್ಲ, ಸೊ ವೆಜಿಟೇಬಲ್ಸ್ ತಂದೇ ಇರಲಿಲ್ಲ. ಇವಾಗ ಹೋಗಿ ತೊಗೊಂಡು ಬರ್ಬೇಕು ವೆಜಿಟೇಬಲ್ಸು. ಅವಳೇನೋ ಲೈಕ್ ಇದು 2 ಮೀಶೋಯಿಂದ ಆರ್ಡ್ರ್ ಮಾಡಿದ್ಲು. ಅದು ಒಂದು ಫಾರ್ಮಲ್ ಥರ ಇದೆ, ಒಂದು ಬಂದು ಮೆರೂನು ಆ್ಯಂಡ್ ಇನ್ನೊಂದು ಬಂದು ಅದನ್ನ ನಾನು ನಿಮಗೆ ತೋರಿಸ್ತೀನಿ. ಬೇರೆ ಏನೋ ಮಾಡ್ಕೊಂತಿದ್ದಲ್ಲ, ನಿಂಗೆ ಇದು ನ್ಯಾಯನ? ನಾನೇನು ಮಾಡ್ಕೊಂಡು ತಿಂದೆ? ನಿಮಗೆ ನಿಮ್ಮಿಬ್ರಿಗೂ ನಿಮ್ಮ 3 ಜನಕ್ಕೆ ಸಾರಿ ಅಚ್ಚೆ ನಿಮ್ಗೆ ಮಾಡ್ಕೊಟ್ಟಿಲ್ಲ, ನಿಮ್ಮಿಬ್ರಿಗೆ ಬ್ರೆಡ್ ಸ್ಯಾಂಡ್ವಿಚ್ ಮಾಡಿಕೊಟ್ಟೆ. ಆ ಹುಡುಗನ ಹೊಟ್ಟೆ ಹಸು ಕಳಿಸಿದ್ಯಲ್ಲ, ನಿಂಗೇನು ಅನ್ಸಲ್ವಾ? ದುಡ್ಡು ಕೊಟ್ಟು ಕಳ್ಸಿದ್ದೀನಿ ಇಡ್ಲಿ ತಿನ್ಕೊ ಅಂತ ಹೇಳ್ಬಿಟ್ಟು. ಅವ್ನು ತಿಂತಾನೆ ಅಂತ ನಿಂಗೆ ಅನ್ಸುತ್ತಾ? ಬರ್ತಾ ತಿನ್ಕೊಂಡು ಬರ್ತಾನೆ. ಓ ಅವನ ನಿಂತರ ಅಂತೂ ಏನಿಲ್ಲ ಹಸ್ಕೊಂಡಿರೋದಕ್ಕೆ, ಅವ್ನು ತಿನ್ನೋದ್ರಲ್ಲಿ ಎತ್ತಿದ ಕೈ. ನನ್ಗೆ ತಿನ್ನೋರು ಅಂದರೆ ಭಾರಿ ಇಷ್ಟ ನನಗೆ. ಓಕೆ ಬಾ ಹೋಗೋಣ, ಲೆಟ್ಸ್ ಗೋ. ಅಮ್ಮ, ಈ ಮಂಡಿನಲ್ಲಿ ಇರೋದೆಲ್ಲ ಒಂದೊಂದು ಕೆಜಿ ತರಕಾರಿ ತಗೊಳಮ್ಮ. ಎಲ್ಲ ತಗೊಂಡ್ಬಿಟ್ಟು ಏನ್ ಮಾಡ್ತೀಯ? ಎಲ್ಲ ತಗೊಂಡು ಒಂದೊಂದು ಕೆಜಿ ಹೆಂಗ್ ಸೇಲ್ ಮಾಡ್ತೀಯ? ನೋಡಿ, ಎಲ್ಲಾ ತರ ತರಕಾರಿ ನಿಮಗೆ ಇಲ್ಲಿ ಅವೈಲೇಬಲ್ ಇದೆ. ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಇಲ್ಲ, ಸುಮ್ಮನೆ ಕಾಯಿ ನೋಡಿ, ಕಾಯಿ ನೋಡಿ. ನಮ್ಮಮ್ಮ ಎಲ್ಲ ಓಡೋದು. ಏನಕ್ಕೆ 2 ಕ್ಯಾಬೇಜು? 3 ತುರಿಯಕ್ಕೆ ಈಸಿ ಆಗುತ್ತೆ ಇದು. ಚೀ ಇದು ವಾಟ್ ಇಸ್ ದ ಚೀ ಇದು? ಇದು ತುರಿಯಕ್ಕೆ ಈಸಿ ಆಗುತ್ತೆ. ಏನ್ ಕಷ್ಟ ತಗೊಂತ ಇದೆಯಾ? ಅವ್ರಿಗೂ ಬೇಡ, ನಮ್ಮನೆಗೂ ಬೇಡ. ನನ್ನ ತಂಗಿ ಮೋಮೋಸ್ ಡಿಮ್ಯಾಂಡ್. ಅಮ್ಮ ಇಲ್ಲಿ ನೋಡು, ಪುಟ ಪುಟಾಣಿ ಇದು ಆನಿಯನ್. ಇದು ಚಿಕ್ಕ ಚಿಕ್ಕ ಈರುಳ್ಳಿ, ಸಾಂಬಾರು ಈರುಳ್ಳಿ, ಇದು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಓಕೆ, 30 ರೂಪಾಯಿ ಬೇಕು. ಒಂದು ಬಾಸ್ಕೆಟ್ ಫುಲ್ಲು ತರಕಾರಿ. ಮಾರ್ಕೆಟಿಂಗ್ ಮಾಡ್ತಾರೆ, ಮಾರ್ಕೆಟಿಂಗ್. ನಲ್ವತ್ತಾ? 27 ಆಗ್ತಿತ್ತು. ಮತ್ತೆ ಏನೋ ಮರ್ತೋಯ್ತು ಅಂತ ತರಕ್ ಹೋಗಿದ್ದಾರೆ ನೋಡಿ, ಅಲ್ಲಿ ನಿಂತಿದ್ದಾರೆ. ತರಕಾರಿ ತಗೊಂಡ್ ಬಂದ್ಬಿಟ್ಟು ನೋಡಿ. ಒಂದ್ ರೌಂಡ್, ಇನ್ನೊಂದ್ ರೌಂಡ್ ನಿದ್ದೆನೆ. ಅವಳಿಗೆ ನಿದ್ದೆ ರಾಣಿ. ನಿದ್ದೆ ಅಂದ್ರೆ ಪಂಚಪ್ರಾಣ. ಅಚ್ಚದ್ಗೆ ಊಟ ಅಂದ್ರೆ ಪಂಚಪ್ರಾಣ. ನನಗೆ ತರಕಾರಿ ಅಂದ್ರೆ ಪಂಚಪ್ರಾಣ. ತರಕಾರಿ ಶಾಪಿಂಗ್ ಅಂದ್ರೆ ಮೂವಿ ನೋಡೋದಂದ್ರೆ ಪಂಚಪ್ರಾಣ. ಒಬ್ಬೊಬ್ರಿಗೆ ಒಂದೊಂದು ಕಲೆ, ಏನು ಮಾಡಕ್ಕಾಗಲ್ಲ. ಮೂವಿ ನೋಡೋದಂದ್ರೆ ಪಂಚಪ್ರಾಣ. ಎಸ್ ಎಸ್. ಪಂಚಪ್ರಾಣ ಒಂದೊಂದು ವಿಷಯದಲ್ಲಿ ಫೇಮಸ್ ಆದ ಫ್ಯಾಮಿಲಿ ಪಂಚಪ್ರಾಣ ಫ್ಯಾಮಿಲಿ. ತರಕಾರಿಗಳೆಲ್ಲ ಇವಾಗ ಎತ್ತಿಡ್ಬೇಕು. ತಗೊಂಡ್ ಬಂದ್ಬಿಟ್ಟಿದೀನಿ. ಸೊ ವ್ಲಾಗ್ನ ಎಲ್ಲಿಗೆ ಏನ್ ಮಾಡ್ತಿದ್ದೀನಿ. ಸಿ ಯು, ಟೇಕ್ ಕೇರ್, ಬೈ ಬಾಯ್.